ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶ್ವ ಸಾಮಾಜಿಕ ನ್ಯಾಯಾಂಗ ದಿನಾಚರಣೆಯ ಪ್ರಯುಕ್ತ ಎಲ್ಲ ನಮ್ಮ ತೀರ್ಪುದಾರರಾದಂತಹ ನ್ಯಾಯಾಧೀಶರಿಗೆ ಹಾಗೂ ವಾದ ವಿವಾದಗಳನ್ನು ಆ ತಗೊಂಡು ನ್ಯಾಯಯುತವಾದಂತಹ ನ್ಯಾಯ ಒದಗಿಸಿ ಕೊಡುವಂತಹ ಅಡ್ವೊಕೇಟ್ ಲಾಯರ್ಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಂಘಟನೆಗಾರರು ಅನ್ಯಾಯಕ್ಕೊಳಗೊಂಡವರಿಗೆ ನ್ಯಾಯಗಳನ್ನ ಕೊಡುವಂತಹ ಸಂಘಟನೆಗಾರರು ಕೂಡ ಇವತ್ತು ವಿಶ್ವ ಸಾಮಾಜಿಕ ನ್ಯಾಯಾಂಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲಾ ಸಮುದಾಯದವರು ಎಲ್ಲಾ ಧರ್ಮದವರು ಬಾಳೆ ಬದುಕುವಂತಹ ಒಂದು ಸಂವಿಧಾನ ಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನನ ಭಾರತ ದೇಶದಲ್ಲಿ ತಗೊಬಂದು ಎಲ್ರೂ ಶಾಂತಿಯುತವಾದಂತಹ ಒಂದು ಸೌಜನ್ಯದಿಂದ ಜೀವಿಸುವಂತಹ ಒಂದು ಸಂವಿಧಾನ ತಗೊಬಂದಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಎಲ್ರೂ ಸುಖ ಶಾಂತಿಯಿಂದ ಬಾಳ್ವಿಕೆಯನ್ನು ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ. ಬಂಧುಗಳೇ, ಇವತ್ತು ಯಾವುದೇ ಧರ್ಮದವ್ರಿಗೆ ಅವ್ರದೇ ಆದಂತಹ ಗ್ರಂಥಗಳಲ್ಲಿ ಪ್ರಾಮುಖ್ಯತೆ ಇರುವಂತ ಗ್ರಂಥ, ಪ್ರತಿಯೊಂದು ಗ್ರಂಥನೂ ಅವ್ರದೇ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು ಆಗಿದೆ. ಆದ್ರೆ ಪ್ರತಿಯೊಂದು ಧರ್ಮದವರು ಕೂಡ ಇವತ್ತು ಶ್ರೇಷ್ಠವಾದಂತಹ ಗ್ರಂಥ ಅಂತಂದ್ರೆ ಅದು ಸಂವಿಧಾನ ಗ್ರಂಥ. ಸೊ ಹಾಗಾಗಿ ಎಲ್ರೂ ನಾವೆಲ್ಲ ಈ ಭಾರತ ದೇಶದಲ್ಲಿ ಸಂವಿಧಾನನ ಉಲ್ಲಂಘನೆ ಮಾಡ್ತೀರಾ ಸಂವಿಧಾನನ ಫಾಲೋ ಅಪ್ ಮಾಡುವಂತ ಕೆಲಸನ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಮಾಡ್ಬೇಕಾಗಿದೆ. ಆದ್ರೆ ಇತ್ತೀಚೆಗೆ ನಾವೊಂದಷ್ಟು ಹೋರಾಟಗಳನ್ನ ಅಂತೇಳಿ ನಾವು ಮಾಡ್ಬೇಕು ಅಂತೇಳಿ ನಾವು ಮುಂದೆ ಹೋದಾಗ ನ್ಯಾಯಯುತವಾದಂತ ಹೋರಾಟಗಳನ್ನ ಮಾತ್ರ ನಾವು ಕೈಗೆತ್ತಿಕೊಳ್ಳುವಂತ ಕೆಲಸ ನಾವು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಾವು ಮಾಡ್ತಾ ಇದೀವಿ. ಆದ್ರೆ ಒಂದು ಬಡಪಾಯಿಗಳಿಗೆ ಒಂದು ನ್ಯಾಯದ ಕೊರತೆ ಆಗಿದೆ ಅಂತ ಹೇಳಂದಾಗದಲ್ಲಿ ಹೋರಾಟಗಾರರ ಮೇಲೆನೆ ಸುಖ ಸುಮ್ಮನೆ ಕೇಸುಗಳನ್ನ ದಾಖಲೆ ಮಾಡುವಂತದ್ದು. ಸೊ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾಗ ಅದು ಸುಳ್ಳು ಕೇಸ್ ಆಗಿದೆ, ಸುಳ್ಳು ಅಪವಾದನೆ ಆಗಿದೆ ಅಂತ ಹೇಳಿ ನಮ್ಮ ಮೇಲೆ ಅಂದಾಗ ನಾವು ಅದನ್ನ ಹೈಕೋರ್ಟ್ಗೆ ತಗೊಂಡೋಗಿ ನಾವು ಸ್ಟೇ ಮಾಡುವಂತ ಕೆಲಸ ಕೂಡ ನಾವು ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಅಧಿಕಾರಿಗಳು ಮಾಡೋದೇ ಸರಿ ಅನ್ನೋದು ಇಲ್ಲಿ ಒಳ್ಳೇದಲ್ಲ. ಸೊ ಹಾಗಾಗಿ ಅದಕ್ಕೆ ಆದಂತಹ ಒಂದು ಸುಳ್ಳು ಅಪರಾಧ ಇದೆ, ಸುಳ್ಳು ಅಪವಾದನೆ ಮಾಡ್ತಿದ್ದಾರೆ ಅಂತ ಹೇಳಿ ಅಂದಾಗ ನಾವು ಸೀದಾ ನಾವು ಹೈಕೋರ್ಟ್ಗೆ ಹೋಗಿ ನಾವು ಪಿಟಿಷನ್ ನಾವು ಮಾಡಿ ಇದು ಸುಳ್ಳು ಅಪವಾದನೆ ಆಗಿದೆ ನಮ್ಮ ಮೇಲೆ ಅಂತ ಹೇಳಿ ನಾವು ಹೇಳುವಂತ ಕೆಲಸ ಕೂಡ ನಾವು ಮಾಡೋದಕ್ಕೆ ಹೈಕೋರ್ಟ್ ನಮ್ಗೆ ಬೆಂಬಲವಾಗಿ ನಿಂತಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನಮ್ಮ ವಿಶ್ವದ ಸಾಮಾಜಿಕ ನ್ಯಾಯಾಂಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಮತ್ತು ನಮ್ಮ ಪತ್ರಕರ್ತರಿಗೂ ಮತ್ತೆ ನಮ್ಮ ಎಲ್ಲ ಮೀಡಿಯಾ ಬಾಂಧವರು ಕೂಡ ಈ ಒಂದು ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಭಾರತೀಯ ಕಿಸಾನ್ ಸಂಘ ಕಾರ್ಯಾಲಯದಲ್ಲಿ ಇವತ್ತು ಸಮಾನ ಮನಸ್ಕರು ಒಂದು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಒಂದು ಆಚರಣೆ ಮಾಡಬೇಕು, ಅದನ್ನು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕಂತ ಇವತ್ತು ಮಾಡಿದ್ದಾರೆ. ಅದು ಸ್ವಾಗತಾರ್ಹ. ವಿಶ್ವ ಸಾಮಾಜಿಕ ನ್ಯಾಯ ಎಲ್ರೂ ಒಂದು ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮೌಲ್ಯವನ್ನು ಪಾಸಿಂಗ್ ಮಾರ್ಕ್ಸ್ ತಗೊಂಡ್ರೆ ಒಂದ್ ದಿನಕ್ಕೆ ಅವನು ಕೆಟ್ಟದ್ ಮಾಡಕ್ ಹೋಗೋದಿಲ್ಲ. ಅಟ್ಲೀಸ್ಟ್ ಒಳ್ಳೇದ್ ಮಾಡದೇ ಇದ್ರು ಪರವಾಗಿಲ್ಲ, ಕೆಟ್ಟದ್ ಮಾಡದೇ ಇದ್ರೆ ಸಾಕು. ಅವತ್ತು ನಾವು ನ್ಯಾಯ ಕೊಟ್ಟಂಗೆ. ನಮ್ಮ ಕೈಲಿ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಕೆಟ್ಟದ್ ಮಾಡದೇ ಇದ್ರೆ ಅದೇ ನಾವು ಒಳ್ಳೇದ್ ಮಾಡ್ತೀವಿ. ಇವತ್ತು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ನಾವು ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆದ್ರೆ ಒಂದು ಸಾಮಾಜಿಕ ನ್ಯಾಯ ಬೇರೆ ತೊಂದರೆ ಆಗೋದೇ ಇಲ್ಲ. ನಮ್ಮ ಕುಟುಂಬದಲ್ಲಿ ಇರ್ಬೋದು, ನಮ್ಮ ಅಣ್ಣ ತಮ್ಮಂದಿರ್ಬೋದು, ಸ್ನೇಹಿತರಲ್ಲಿ ಇರ್ಬೋದು, ಇಡೀ ಸಮಾಜದಲ್ಲಿ ಇರ್ಬೋದು. ಸಜ್ಜನರ ಸಂಖ್ಯೆ ಹೆಚ್ಚಾಗಿದ್ರೆ ಈ ಒಂದು ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಇವತ್ತು ಒಳ್ಳೆ ಬುದ್ಧಿ, ಒಳ್ಳೆ ಸಜ್ಜನರ ಸಂಖ್ಯೆ ಕಡಿಮೆ ಆಗ್ತಿರೋದ್ರಿಂದ ಸಮಾಜದಲ್ಲಿ ಎಲ್ಲರ ಮೇಲೂ ಒಂದು ಕುಟುಂಬದಿಂದ ಹಿಡಿದು ಎಲ್ಲ ಕಡೆನೂ ಇದು ನಡೀತಾ ಇದೆ. ಇದು ಒಂದು ವರ್ಗ ಒಂದು ಇದಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ನ್ಯಾಯ ಸಿಗ್ತಲ್ಲ ಒಳ್ಳೆ ಜನಕ್ಕೆ. ಅಂತ ಒಂದು ವ್ಯವಸ್ಥೆನ ಪುನರ್ ಸ್ಥಾಪನೆ ಮಾಡೋಕ್ಕೆ ಜನಜಾಗೃತಿ ಆಗ್ಬೇಕು. ಅವರಷ್ಟಿಗೆ ಅವರೇ ಮೌಲ್ಯಮಾಪನ ಮಾಡಿಕೊಂಡು ನಾನು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀನಿ, ಒಳ್ಳೆ ಸಮಾಜಕ್ಕೆ ಒಳ್ಳೆ ಉಪಯೋಗವಾದಂತ ಸಂದೇಶಗಳು ಕೊಡ್ತೀವಿ ಅಂತೇಳಿ ಒಂದು ಮುನ್ನುಗ್ಗಿದಾಗ ಇಡೀ ಸಮಾಜ, ಇಡೀ ದೇಶ ಮಾದರಿಯಾಗಿ ಸಮಾಜಕ್ಕೆ ಒಳ್ಳೆ ಸಂದೇಶಗಳು ಕೊಡ್ಬೋದು. ಬರೀ ನಾವು ಹೇಳೋದ್ರಿಂದಲ್ಲ, ಪ್ರತಿ ವ್ಯಕ್ತಿ ಬದಲಾಗ್ಬೇಕು, ಪ್ರತಿ ಮನಸ್ಥಿತಿನೂ ಬದಲಾಗ್ಬೇಕು. ಒಂದು
ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಶುರುವಾಗುತ್ತೆ, ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಆ, ದೌರ್ಜನ್ಯ ನಡೀತದೆ, ಸಮಾಜದಲ್ಲಿ ನಡೆಯಕ್ಕಿಂತ ಮನೆಯಲ್ಲಿ ನಡೀತದೆ. ಅದೇ ರೀತಿ ಇಲ್ಲಿ ವಯಸ್ಸಾದ ತಂದೆ ತಾಯಿ ಅತ್ತೆ ಮಾವಂದ್ರ ಮೇಲೆ ದೌರ್ಜನ್ಯಗಳು ಮಾಡ್ತಾರೆ. ಈ ಎರಡೂ ನಾವು ನೋಡಿದಾಗ ಎಲ್ಲೋ ಒಂಥರ ಸಮಾಜ ದಾರಿ ತಪ್ಪಿದೆ. ಈ ದಾರಿ ತಪ್ಪಿರೋದನ್ನ ಸರಿದಾರಿಗೆ ತರೋದೇ ಸಾಮಾಜಿಕ ಜವಾಬ್ದಾರಿಗಳು. ಸಾಮಾಜಿಕ ನ್ಯಾಯಗಳು ಕೊಡೋದು ಲೇಟ್ ಆಗುತ್ತೆ. ನಾವು ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಕೇಸ್ ಹಾಕ್ತೇವೆ, ಕೋರ್ಟ್ ಅಲ್ಲಿ ನಡೀತದೆ, ಅಲ್ಲಿ ವಾದ ವಿವಾದಗಳು ನಡೀತವೆ. ಇವೆಲ್ಲ ಪ್ರಕ್ರಿಯೆಗಳು ತುಂಬಾ ಲೇಟ್ ಆಗೋದ್ರಿಂದ ಒಂದು ಸಾಮಾಜಿಕವಾಗಿ ನೊಂದವರು ಇನ್ನು ಸ್ವಲ್ಪ ಹಳಕ್ ಬೀಳ್ತಾರೆ. ಅಪರಾಧಿಗಳು ತಪ್ಪಿಸ್ಕೊಳ್ಳುವಂತ ಜಾಸ್ತಿ ಸಾಧ್ಯತೆಗಳು ಹೆಚ್ಚಾಗಿದೆ. ಆಮೇಲೆ ಸುಳ್ಳು ಕೇಸುಗಳು ದಾಖಲಾಗುವಂತದ್ದು ಮಾಡುವಂತದ್ದು ಇರ್ತದೆ. ಇವೆಲ್ಲ ಪ್ರಶ್ನೆ ಮಾಡೋಕ್ಕೆ ಒಂದು ಸಾಮಾಜಿಕ ಜವಾಬ್ದಾರಿಗಳು, ಸಾಮಾಜಿಕ ಹೊಣೆಗಾರಿಕೆಗಳು ಇದೆ. ಇವತ್ತು ಪೊಲೀಸ್ ಸ್ಟೇಷನ್ ತಪ್ಪಾಗಿ ಕೇಸ್ ಹಾಕಿದ್ರೆ ಪ್ರಶ್ನೆ ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು. ಇವತ್ತು ತುಂಬಾ ಅವಕಾಶಗಳಿದೆ ಸಾಮಾಜಿಕ ನ್ಯಾಯಗಳಲ್ಲಿ. ನಾವು ಒಬ್ಬ ಬರೀ ಕೋರ್ಟ್ ಹೋಗ್ಬೇಕಂತಲ್ಲ, ಹೈಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡ್ಬೋದು. ಸುಳ್ಳು ಕೇಸ್ ಹಾಕಿದಾಗ ಹಿಂಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಶ್ನೆ ಮಾಡ್ಬೋದು. ಈ ಕಾನೂನು ತಿಳುವಳಿಕೆಗಳು ತುಂಬಾ ಇತ್ತೀಚೆಗಂತೂ ಒಳ್ಳೆ ತಿಳುವಳಿಕೆಗಳು ಕೊಡ್ತಾ ಇದಾರೆ ನ್ಯಾಯಾಂಗ ಇಲಾಖೆಯಿಂದ, ಯುವ ಕ್ಷೇತ್ರಗಳು ಅಂತ ಎಲ್ಲ ಕೊಡ್ತಾ ಇದಾರೆ. ಈ ವ್ಯವಸ್ಥೆ ಬದಲಾಗಕ್ಕೆ ಪ್ರತಿಯೊಬ್ಬರು ಜಾಗೃತಿ ಆಗ್ಬೇಕು, ಪ್ರತಿಯೊಬ್ಬರು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಬೇಕು ಅಂತ ಒಂದೆರಡು ಮಾತಲ್ಲಿ. ಈ ದಿನ ಭಾರತೀಯ ಕಿಸಾನ್ ಸಂಘ ಮುಳಬಾಗಿಲು ಕಚೇರಿಯಲ್ಲಿ ವಿಶ್ವ ಸಾಮಾಜಿಕ ನ್ಯಾಯದ ದಿನಾಚರಣೆ ಕಾರ್ಯಕ್ರಮವನ್ನ ಹಿರಿಯರ ಮಾರ್ಗದರ್ಶನದ ಮೇರೆಗೆ ಇವತ್ತು ಆಯೋಜನೆ ಮಾಡ್ತಾ ಇದ್ದು, ಕಾರ್ಯಕ್ರಮದ ತುಂಬಾ ಬಹುಮುಖ್ಯ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ವಿಚಾರಗಳ ಬಗ್ಗೆ ವಿಚಾರ ಮಂಡಿಸಲಿಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆ ಸಂದೇಶ ಹೇಳಲಿಕ್ಕೆ ಇವತ್ತು ನಮ್ಮ ಪೂಜನೀಯ ಗುರುಗಳಾದಂತ ಶ್ರೀ ರಘುನಾಥರಣ್ಣವರು ಮತ್ತೆ ನಮ್ಮ ಹಿರಿಯರು ಪತ್ರಕರ್ತರು, ರಾಜ್ಯ ಪ್ರಶಸ್ತಿ ಮಾನ್ಯತೆ ತನ್ನದಾಗಿಸಿಕೊಂಡಂತವರು ಶ್ರೀಯುತ ಅಪ್ಪಾಜಿಗೌಡರು, ನಮ್ಮ ಇನ್ನೊಬ್ಬ ಮಾನ್ಯ ರಿಟೈರ್ಡ್ ಪ್ರಿನ್ಸಿಪಾಲ್ ಶ್ರೀ ಅಂಬ್ಲಿಕಲ್ ಶ್ರೀ ಶ್ರೀನಿವಾಸಯ್ಯ ಅವರು, ಮತ್ತೆ ನಮ್ಮ ಮುನರಾಜಣ್ಣವರು, ಮತ್ತೆ ಇನ್ನ ಮಧುಸೂದನ್ ಮತ್ತು ನಮ್ಮ ಸತೀಶ್ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅನೇಕರು ಮಾತಾಡ್ತಕ್ಕಂಥ ವಿಚಾರಗಳು ತುಂಬಾ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ತಾಲೂಕಿನಲ್ಲಿ ಇವತ್ತು ಅನೇಕ ಸಮಸ್ಯೆಗಳು ನಾವು ನೋಡ್ತಾ ಇದ್ವಿ, ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ದೇಶದಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಸಾಮಾಜಿಕ ನ್ಯಾಯ ಯಾವ ರೀತಿ ಹಂಚಿಕೆ ಆಗ್ತಾ ಇದೆ, ಇವತ್ತು ಸಮಾಜಕ್ಕೆ ಯಾವ ರೀತಿ ಆಗಿರ್ತಕ್ಕಂಥ ಒಂದು ನ್ಯಾಯ ಸಿಗುವಂತ ಅವಶ್ಯಕತೆ ಇದೆ, ಅದು ಯಾವ ರೀತಿ ಸಿಗಬೇಕು, ಇವತ್ತು ಜನರಲ್ಲಿ ಅರಿವು ಯಾವ ರೀತಿ ಬರಬೇಕಾಗಿದೆ. ಇವತ್ತು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಪ್ರಕರಣಗಳು ಇವತ್ತು ಕೋರ್ಟ್ಗಳು ತುಂಬೋಗಿದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಒಳ್ಳೆ ವಿಚಾರ, ಒಳ್ಳೆ ಆಚಾರ, ಒಳ್ಳೆ ಸಂಸ್ಕಾರ, ಒಳ್ಳೆ ಜ್ಞಾನ, ಒಳ್ಳೆ ಜೀವನದ ವಿಧಾನ ಇವು ನಾವು ತಳಮಟ್ಟದಿಂದಲೂ ಕೂಡ ಅದನ್ನು ರೂಢಿಸ್ಕೊಂಡು ಬಂದಿದ್ರೆ ಇವತ್ತು ಈ ದೇಶದಲ್ಲಿ ಇಂತಹ ಸಮಸ್ಯೆಗಳು ನೋಡಕ್ ಆಗ್ತಾ ಇದ್ದವು. ಒಂದು ಕಾಲಘಟ್ಟದಲ್ಲಿ ನಮ್ಮ ಹಿರಿಯರು ಗ್ರಾಮ ಮಟ್ಟದಲ್ಲಿ ರಚ್ಚೆಗಳಲ್ಲಿ ಮತ್ತು ಆಲದ ಮರದ ಕೆಳಗಡೆ ಕುತ್ಕೊಂಡು ಗ್ರಾಮದ ಅನೇಕ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ತಾ ಇದ್ದಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆವಾಗ ಕೋರ್ಟ್ಗಳಿಗೆ ಜನ ಅಷ್ಟು ಅಲಿತಾ ಇರಲಿಲ್ಲ, ಕೋರ್ಟ್ಗಳಲ್ಲಿ ಪ್ರಕರಣಗಳೇ ಇರ್ತಾ ಇರಲಿಲ್ಲ. ಆದ್ರೆ ಆ ಗ್ರಾಮದ ಸಮಸ್ಯೆಗಳನ್ನ ಆ ಗ್ರಾಮದ ಹಿರಿಯರು ಕೂತ್ಕೊಂಡು ಇತ್ಯರ್ಥ ಮಾಡಿ ಎಲ್ಲರೂ ಕೂಡ ಸಾಮರಸ್ಯದಿಂದ ಜೀವನ ಮಾಡ್ತಾ ಇದ್ದಂತ ಕಾಲ ನೋಡಿದ್ದೀವಿ. ಭಾರತ ದೇಶದ ಪರಂಪರೆಯಲ್ಲಿ ಇಂಥ ಒಂದು ಮಹೋನ್ನತ ಒಂದು ಚರಿತ್ರಾರ್ಹವಾದಂತ ಒಂದು ವಿಷಯಗಳನ್ನು ನಾವು ನಮ್ಮ ದೇಶದ ಪರಂಪರೆಯಲ್ಲಿ ನೋಡಿದ್ವಿ. ಯಾವತ್ತೂ ಕೂಡ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶನ, ಗುರುಸ್ಥಾನದಲ್ಲಿ ನೋಡ್ತಕ್ಕಂಥ ಒಂದು ಸ್ಥಾನಮಾನ, ಇಹಪರದ ಮೇಲೆ ನಂಬಿಕೆ ಇರತಕ್ಕಂಥವ್ರು ನಾವು. ಅಂತವರು ಇವತ್ತು ಈ ಒಂದು ವಿಶ್ವ ನ್ಯಾಯ ದಿನಾಚರಣೆ ಏನಿದೆ ಇದನ್ನ ನಾವು ಯಾವ ರೀತಿಯನ್ನ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಯಾವ ರೀತಿ ಇದನ್ನ ಪಸರಿಸಬೇಕು, ಸಮಾಜಕ್ಕೆ ನಾವು ಯಾವ ರೀತಿ ಸಂದೇಶ ಕೊಡಬೇಕು. ಇವತ್ತು ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ವಿವಿಧ ರಂಗಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲಾ ಕಡೆನೂ ಇದರ ಅವಶ್ಯಕತೆ ಇದೆ. ಕೇವಲ ನ್ಯಾಯಾಂಗದ ಒಂದು ಜವಾಬ್ದಾರಿನೇ ಅಲ್ಲ ಇದು. ಎಲ್ಲಾ ಇಲಾಖೆಗಳಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ
ಎಲ್ಲಾ ಸಂಘ ಪರಿವಾರ ಸಂಘ ಸಂಸ್ಥೆಗಳಲ್ಲಿ ಎಲ್ಲಾ ಕಡೆನೂ ಇದು ಅವಶ್ಯಕತೆ ಇದೆ. ಮನುಷ್ಯ ಒಳ್ಳೆ ವ್ಯಕ್ತಿ ನಿರ್ಮಾಣ ಆಗ್ಬೇಕು. ವ್ಯಕ್ತಿ ನಿರ್ಮಾಣ ಆದ್ರೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ. ಇವತ್ತು ಜನಪ್ರತಿನಿಧಿಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಇವತ್ತು ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಅನ್ಸ್ಕೊಂಡಿರ್ತಕ್ಕಂಥವರಿಂದ ಹಿಡಿದು ಒಂದಷ್ಟು ಮೌಲ್ಯಾಧಾರಿತ ಒಂದು ಜೀವನದ ವಿಧಾನ ಮತ್ತು ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಬರಬೇಕು. ಆಗ ಮಾತ್ರ ನಾವು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತ ದಿಕ್ಕಲ್ಲಿ ಏನಾದ್ರು ಸಾಧನೆ ಅಥವಾ ಯಶಸ್ಸನ್ನು ಕಾಣಬಹುದು. ಸಾಮಾಜಿಕ ನ್ಯಾಯ ಅಂದ್ರೆ ಏನು ನಿಜವಾಗ್ಲೂ ಕೂಡ ಈ ಭೂಮಿ ಮೇಲೆ ಪ್ರತಿ ಜೀವಿನೂ ಕೂಡ ಏನು ಒಂದಲ್ಲ ಒಂದು ರೀತಿ ಗೌರವವಾಗಿ ಬದುಕುವಂತದ್ದಾಗಬೇಕು. ಎಲ್ಲಾ ರೀತಿಯಲ್ಲಿ ಎಲ್ರಿಗೂ ಸಮಾನವಾದಂತ ಒಂದು ನ್ಯಾಯ ಮತ್ತು ಸ್ವಾಭಿಮಾನ, ಹಕ್ಕು, ಅಧಿಕಾರ ಸಿಗುವಂತ ಆಗ್ಬೇಕು. ಸಾಮಾಜಿಕ ನ್ಯಾಯದ ಮೂಲ ಧ್ಯೇಯೋದ್ದೇಶ ಪರಿಸರ ನೈಸರ್ಗಿಕ ಕಾನೂನು ಏನ್ ಹೇಳ್ತದೆ, ಎಲ್ಲರೂ ಕೂಡ ಸುಭಿಕ್ಷವಾಗಿ ಯಾರಿಗೂ ಯಾರ ಹಕ್ಕುಗಳಿಗೂ ಮೊಟಕಾಗದಂತೆ ಬದುಕೋದನ್ನು ಕಲಿಬೇಕಾಗ್ತದೆ. ಇವತ್ತು ನಾವು ನೋಡಿದಂಗೆ ಏನ್ ನಡೀತಾ ಇದೆ ಯಾವ ದೇಶದಲ್ಲಿ ಇವತ್ತು ನಾವು ಸಾವಿರಾರು ಸಮಸ್ಯೆಗಳು ನೋಡ್ತಾ ಇದ್ವಿ, ಲಕ್ಷಾಂತರ ಸಮಸ್ಯೆಗಳು ನೋಡ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿ ವ್ಯಕ್ತಿಗತವಾಗಿ ಒಳ್ಳೆ ವ್ಯವಸ್ಥಿತವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಒಂದು ವಿಧಾನಗಳು ಕಡಿಮೆ ಆಗ್ತಾ ಇದಾವೆ. ಮೌಲ್ಯಾಧಾರಗಳು ಕುಸಿತಾ ಇದಾವೆ. ಇಂತಹ ಮೌಲ್ಯಾಧಾರಗಳು ಕುಸಿಯೋದ್ರಿಂದ ಸಮಾಜದಲ್ಲಿ ಅಪರಾಧದ ಮನೋಭಾವಗಳು ಮತ್ತು ಸಮಾಜವನ್ನು ವಂಚಿಸ್ತಿನ್ನುವಂತ ಮನೋಭಾವಗಳು ತುಂಬ ಹೋಗ್ತಾ ಇದ್ದಾವೆ. ಇವನ್ನೆಲ್ಲ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸರಿಪಡಿಸ್ಕೋಬೇಕಾಗ್ತದೆ. ಈ ದಿಕ್ಕಲ್ಲಿ ನಾವು ಈ ಒಂದು ಸಾಮಾಜಿಕ ನ್ಯಾಯದ ಒಂದು ಪರಿಧಿ, ಅದರ ವಿಸ್ತರಣೆ ಮತ್ತು ಅದರ ಒಂದು ಪರಿಮಿತಿ ಏನಂತ ಜನರಿಗೆ ಅರ್ಥೈಸಬೇಕಾಗ್ತದೆ. ಆ ರೀತಿ ಅರ್ಥೈಸಿದಾಗ ಮಾತ್ರ ಇದರ ಒಂದು ನಿಜವಾದ ಒಂದು ಅರ್ಥ ಸಮಾಜಕ್ಕೆ ಅರ್ಥೈಸಂಗಾಗ್ತದೆ. ಇವತ್ತು ಎಲ್ಲಾ ಕ್ಷೇತ್ರಗಳಿಗೂ ಕೂಡ ತುಂಬಾ ಕೊಳಕು ತುಂಬಿದೆ. ಇದನ್ನೆಲ್ಲ ಶುದ್ಧ ಮಾಡ್ಕೋಬೇಕು. ಎಲ್ಲಾ ಕ್ಷೇತ್ರದಲ್ಲೂ ಬೆಳಗ್ಗೆ ಎದ್ದು ಸಾಯಂಕಾಲವರೆಗೂ ತಪ್ಪು ಹೇಳಿದ್ರೆ ಬದುಕಕ್ ಆಗಲ್ಲೇನೋ ಅನ್ಸ್ಬಿಟ್ಟಿದೆ. ಯಾರಾದ್ರೂ ಒಂದು ತಪ್ಪು ಮಾಡದೇ ಇದ್ರೆ ಬದುಕಕ್ ಆಗಲ್ಲೇನೋ ಎಂದಿದ್ರೆ ಯಾರಾದ್ರೂ ನಮ್ಮ ಮೇಲೆ ಬೀಳ್ತಾರೆ. ತಪ್ಪು ಹೇಳಲೇಬೇಕು, ಇಲ್ಲ ಒಂದು ಕೆಟ್ಟ ಕೆಲಸ ಮಾಡ್ಲೇಬೇಕು. ಒಳ್ಳೆ ಕೆಲಸ ಮಾಡಿ ಒಂದು ದಿನದಲ್ಲಿ 24 ಗಂಟೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮಾತಾಡಿ ಬದುಕೋ ತುಂಬಾ ಕಷ್ಟ ಆಗೋಗಿದೆ ಅನ್ನೋದನ್ನ ನಾವು ಅರಿಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಈ ಸಾಮಾಜಿಕ ನ್ಯಾಯದ ಒಂದು ವಿಚಾರಗಳನ್ನ ಚರ್ಚೆ ಮಾಡೋದು ಮತ್ತು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ಜವಾಬ್ದಾರಿ ಇವತ್ತು ಸಂಘ ಸಂಸ್ಥೆಗಳು ಮತ್ತು ಅನೇಕ ಜನಪ್ರತಿನಿಧಿಗಳು ಮತ್ತು ಅನೇಕ ಅಧಿಕಾರಿಗಳ ಮೇಲೆ ಇದೆ. ಇವತ್ತು ರಾಜಕೀಯ ಕ್ಷೇತ್ರ ಮತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅದರ ಪರಿಧಿ ಇವತ್ತು ಇಷ್ಟೆಲ್ಲ ಹುಲ್ಗಿಡೋದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ನೈತಿಕ ಶಕ್ತಿ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಮನೋಭಾವಗಳು ಕಡಿಮೆ ಆಗ್ತಾ ಇದ್ದಾವೆ. ಎಲ್ಲರೂ ಕೂಡ ಒಳ್ಳೆದನ್ನು ಮಾಡಬೇಕು ಅನ್ನೋ ಮನೋಭಾವ ಬೆಳೀಬೇಕು. ಅವರೆಲ್ಲ ಚಿಂತನೆ ಬರಬೇಕು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಒಂದಲ್ಲ ಒಂದು ರೀತಿ ಒಳ್ಳೆ ಕೆಲಸಗಳನ್ನು ಸಣ್ಣ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದ್ರೆ ನಾಳೆ ಒಂದು ದೊಡ್ಡ ಕೆಲಸ ಸಾಧಿಸಬಹುದು ಅನ್ನೋ ಆಲೋಚನೆ ಮೇಲೆ ನಾವು ನಡೀಬೇಕು. ಭಾರತೀಯ ಕಿಸಾನ್ ಸಂಘ ಕಚೇರಿಯಲ್ಲಿ ಇವತ್ತು ಇಷ್ಟೆಲ್ಲ ಹಿರಿಯರು ಸೇರಿ ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಎಲ್ರಿಗೂ ವಂದಿಸಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ವಂದಿಸಿ ನಾನು 4 ಮಾತು ಮುಗ್ತಾ ಇದ್ದೇನೆ. ಜೈ ಭಾರತ್ ಮಾತಾ. ಇವತ್ತು ವಿಶ್ವದಲ್ಲಿ 139 ದೇಶಗಳಲ್ಲಿ ನ್ಯಾಯ ದಿನಾಚರಣೆ, ಜಸ್ಟಿಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ನ್ಯಾಯ ಕಡಿಮೆ ಆಗ್ತಾ ಇದೆ. ಈ ನ್ಯಾಯಕ್ಕಾಗಿ ಎಲ್ಲರೂ ಜ್ಞಾಪಕ ಇಟ್ಕೊಂಡು ಕೆಲಸ ಮಾಡ್ಬೇಕೆಂದು 139 ದೇಶಗಳಲ್ಲಿ ನ್ಯಾಯ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಭಾರತದಲ್ಲಿ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಮುಳಬಾಗಲಲ್ಲಿ ಈ ಭಾರತೀಯ ಕಿಸಾನ್ ಸಂಘದ ಕಚೇರಿಯಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ನ್ಯಾಯ ಬಹಳಷ್ಟು ರೈತರಿಗೆ ಸಿಗ್ತಾ ಇಲ್ಲ. ರೈತರ ಸಮಸ್ಯೆಗಳು ಜಾಸ್ತಿ ಆಗಿದೆ. ಅದಕ್ಕಾಗಿ ನಾವು ಭಾರತೀಯ ಕಿಸಾನ್ ಸಂಘದ ಮುಳಬಾಗ ತಾಲೂಕು ಶಾಖೆಯಲ್ಲಿ ಮಾಡ್ತಾ ಇದ್ದೀವಿ. ರೈತರಿಗೆ ನ್ಯಾಯ ಕೊಡಿಸೋದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ದುಡಿತಾ ಇದ್ದೀವಿ. ತಾಲೂಕು ಕಚೇರಿ ಇರ್ಬೋದು, PDO ಆಫೀಸ್ ಇರ್ಬೋದು, ಅನೇಕ ಕಚೇರಿಗಳಲ್ಲಿ ಕಾನೂನಿನ ಚೌಕಟ್ಟಿದೆ. ಕಾನೂನಿನ ಒಂದು ಕಾನ್ಸ್ಟಿಟ್ಯೂಷನ್, ಒಂದು ಸಂವಿಧಾನ ಇದ್ದಂಗೆ ಇದೆ. ಅದನ್ನು ಬಿಟ್ಟು ಎಲ್ಲ ಅನ್ಯಾಯಗಳೇ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು. ಆ ದೃಷ್ಟಿಯಲ್ಲಿ ರೈತರಿಗೆ ಅತಿ ಹೆಚ್ಚು ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮೆಲ್ಲ ಕಾರ್ಯಕರ್ತರ ಗಮನಕ್ಕೆ ಬಂದು ನಾವು ಎಲ್ಲಾ ಕಡೆನೂ
ಈ ತರ ಈ ರೈತರ ಪರವಾಗಿ ಇರ್ಲಿ ಅಂತ ನಾವು ಈ ಕಿಸಾನ್ ಸಂಘದ ಕಚೇರಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ನ್ಯಾಯಕ್ಕಾಗಿ ನಾವು ಇದು ಹೇಳ್ತಾ ಹಿಂದಿನ ಇದರಲ್ಲಿ ನ್ಯಾಯ ಧರ್ಮ, ಸತ್ಯ ಧರ್ಮ, ಸತ್ಯ ಇದ್ಗಡೆ ನ್ಯಾಯ ಇರುತ್ತೆ, ಧರ್ಮ ಇದ್ದ ಕಡೆ ನ್ಯಾಯ ಇರುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ನ್ಯಾಯವನ್ನು ನಾವು ಜನಕ್ಕೆ, ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ಕೊಡಿಸೋದಕ್ಕಾಗಿ ಯುವ ಶಕ್ತಿ, ಮಹಿಳಾ ಶಕ್ತಿ, ಕಾರ್ಮಿಕ ಶಕ್ತಿ ಎಲ್ಲ ಈ ನ್ಯಾಯಕ್ಕಾಗಿ ನಾವು ಸಮಯ ಕೊಟ್ಟು ಜನರ ಅನ್ಯಾಯ ತಡೆ ಹಿಡಿಯಲು ನಾವು ಗ್ರಾಮದಲ್ಲಿ ಹೋಗಿ ನ್ಯಾಯಕ್ಕಾಗಿ ಕೆಲಸ ಮಾಡ್ಬೇಕು. ಆ ಕೆಲಸ ಅಂದ್ರೆ ಹೋರಾಟನೇ ಮಾಡ್ಬೇಕು. ಈ ಕೆಲಸ ಎಲ್ಲ ಹೇಳಿದ್ರೆ ಯಾರು ಕೇಳೋದಿಲ್ಲ, ಹೋರಾಟ ಮಾಡ್ಬೇಕು. ಅವ್ರಿಗೆ ನ್ಯಾಯ ಕೊಡಿಸೋ ದೃಷ್ಟಿಯಲ್ಲಿ ಇವತ್ತು ಭಾರತೀಯ ಕಿಸಾನ್ ಸಂಘದ ನಾವೆಲ್ಲ ಕೂತ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಾವು ಮುಂದಿನ ಹೆಜ್ಜೆ ಹಾಕಿ ನಮ್ಮ ತಾಲೂಕಲ್ಲಿ ಈ ಕರ್ನಾಟಕದ ಪೂರ್ವ ದಿಕ್ಕು ಸೂರ್ಯ ಉದಯ ಜಾಗ ಮುಳುಬಾಗಲು. ಕರ್ನಾಟಕದಲ್ಲಿ ಫಸ್ಟ್ ಸೂರ್ಯ ಉದಯೋದು ನಮ್ಮ ಮುಳಬಾಗಿಲು ತಾಲೂಕಲ್ಲಿ. ಆದ್ರಿಂದ ನಾವು BKS ಕಾರ್ಯಕರ್ತರೊಂದಿಗೆ ಕೂತ್ಕೊಂಡು ಇದು ಮಾಡಿದ್ದೀವಿ. ನ್ಯಾಯಕ್ಕಾಗಿ ನಾವು ಹೋರಾಟ ಮತ್ತು ನ್ಯಾಯ ಕೊಡಿಸ್ತೀವಿ. ವಿಶ್ವ ನ್ಯಾಯ ದಿನದಲ್ಲಿ ನಮ್ಮ ಮುಳಬಾಗಲು ಎಲ್ಲ ಕಾರ್ಯಕರ್ತರು ಭಾಗಿಗಳಾಗಿ ಆ ವಿಶ್ವ ನ್ಯಾಯ ದಿನದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಅಂತ ಹೇಳ್ತಾ ನಮ್ಮ 4 ಮಾತನ್ನು ಮುಗಿಸ್ತೀವಿ.